ಇದೇ ಇವತ್ತಿನ ವಿಶೇಷತೆ. ನಾನು ಬೈಕ್ ಬ್ಲಾಗರ್ ಅಲ್ಲ ಅಂಡ್ ಬೈಕ್ ರಿವ್ಯೂವರು ಅಲ್ಲ. ನಾನು ಬೈಕ್ ತಗೊಂಡಿದ್ದೀನಿ. ಆ ಸಂತೋಷ ನಿಮ್ ಜೊತೆ ಹಂಚ್ಕೋಬೇಕು ಅನ್ಸ್ತು. ಸೊ ಯಾವ್ದವ್ರದ್ದು ಏನ್ ಕಂಪ್ಲೇಂಟ್ ಅಪ್ಪ ಅಂತಂದ್ರೆ ಇಂಜಿನ್ ತುಂಬಾ ಹೀಟ್ ಆಗತ್ತೆ, ಮತ್ತೆ ಅದರಲ್ಲಿ ಯಾವುದೇ ತರದ್ದು ಕೂಲಿಂಗ್ ಇರಲಿಲ್ಲ. ಇದರಲ್ಲಿ ಇದು ಕಂಪ್ಲೀಟ್ಲಿ ಡಿಜಿಟಲ್ ಮೀಟರ್ಸ್. ಸೊ ಇದನ್ನ ಸೈಡ್ಗೆ ಹಾಕಿದ್ದಾರೆ. ಸೊ ಅದು ಕೂಡ ತುಂಬಾ ಚೆನ್ನಾಗ್ ಅನ್ಸಿತ್ತು. ಯಾಕಂದ್ರೆ ಮಕ್ಕಳು ಇನ್ನೊಂದ್ ಏನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಆ ಕಡೆ ಮಿರರ್ ಏನಿದೆ ಅದನ್ನ ಕರೆಕ್ಟಾಗಿ ಫಿಟ್ಟೇ ಮಾಡ್ಕೊಟ್ಟಿಲ್ಲ ನಂಗೆ. ಈ ಕೀನು ನಾವು ಇಲ್ಲಿ ಮಾಡಿ 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 ಅಭ್ಯಾಸದಿಂದ ಇದು ಮರ್ತೇ ಹೋಗ್ಬಿಡತ್ತೆ. ಬನ್ನಿ ಒಂದು ರೈಡ್ ಹೋಗೋಣ. ಹಿಂಗಿರುತ್ತೆ ಸೌಂಡು. ಫಾಸ್ಟ್ ಆಗಿ ಹೋಗ್ಬೇಕಾದ್ರೆ ಇವ್ರದ್ದು ಯಾರ್ದು ಪ್ರದೀಪ್ ಈಶ್ವರ್, ಕರೆಕ್ಟ್ ಪ್ರದೀಪ್ ಈಶ್ವರ್ ಅವ್ರದ್ದೊಂದು ಭಾಷಣ ನೆನಪಾಗ್ಬಿಡುತ್ತೆ. ಅದು ಅಣ್ಣ ಸೈಡ್ ಬಿಡಲ್ಲ ಅನ್ಸುತ್ತೆ. ನಾನು ಸೈಡ್ ಬಿಡ ಹೋಗ್ತಾಣ, ನಾನೇ ಹೋಗ್ತೀನಿ. ಸೈಡ್ ಬಿಟ್ಟ ನೀನು ಸೈಡ್ ಬಿಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಅಣ್ಣ. ಇವರು ಬೆಂಗಳೂರು ಕಥೆನೇ ಇಷ್ಟು ಗುರು. ಎಲ್ಲಿ ಹೋದ್ರು ಟ್ರಾಫಿಕ್. ಬೆಂಗಳೂರು ಔಟ್ಸ್ಕಟ್ಸ್ ಆದ್ರೂ ಇಷ್ಟು ಟ್ರಾಫಿಕ್ ಇರುತ್ತೆ. ಯಾಕೆ ಇಷ್ಟು ಟ್ರಾಫಿಕ್ ಮಾಡ್ಬಿಟ್ರು ಬೆಂಗಳೂರ್ನ ಅಂತ ನಂಗೆ ಅರ್ಥ ಆಗಲ್ಲ ಇನ್ನು. ಅಲ್ಲ ಗುರು, ಹೆಲ್ಮೆಟ್ ಚೆನ್ನಾಗೇ ಇತ್ತು. ಈ ಐಫೋನ್ 4 ಅಂತಿದಂಗೆನೆ ವಿಡಿಯೋ ಮಾಡಕ್ಕೆ ಜಾಡ್ತಾ ಇದ್ದೆ ಕೆಳಗಡೆ. ಅಷ್ಟೊಂದು ತೂಕ ಆಯ್ತಾ ಈ ಐಫೋನು? ವೆಯ್ಟ್ಲೆಸ್ ಅಂತಾರೆ ಐಫೋನ್ನ, ಅಷ್ಟೊಂದು ತೂಕ ಆಯ್ತಾ? ಸರ್ NS200 ನನ್ನ ಡ್ರೀಮ್ ಬೈಕ್ ಇದ್ದಿದ್ದು. ಇವಾಗ ಪಲ್ಸರ್ NS200 ಒಳ್ಳೆ ಹೆಂಗೆ ಜಾತ್ರೆ ಪಾತ್ರೆ ಮಾಡ್ಬಿಟ್ಟವ್ರೆ. ಅಲ್ಲಿ NS ಅಲ್ಲೇ 160, 120, 110 ಏನೇನೋ ಮಾಡ್ಬಿಟ್ಟವ್ರು ಇವಾಗ. ಏನ್ ಗುರು ಇಷ್ಟಲ್ಲಿ ಹಳ್ಳಿ ರೋಡಲ್ಲೂ ಏನಕ್ಕೆ ಇಷ್ಟು ಜನ ಓಡಾಡ್ತಾರೆ ಅಂತ ನಂಗೆ ಅರ್ಥ ಆಗಲ್ಲ. ಕ್ರೂಸಿಂಗ್ ಬೈಕ್ ಕ್ಯಾಟಗರಿಗೆ ಬಂದ್ರೆ ನಿಮಗೆ ಸಿಗೋದೇ ಒಂದು 4-5 ಆಪ್ಷನ್ಸ್. ನೀವು ಬಜಾಜ್ ಅವೆಂಜರ್ನೆಲ್ಲ ಕ್ರೂಸಿಂಗ್ ಅಲ್ಲಿ ತಗೊಂಡ್ಲೇಬೇಡಿ. ಇದರಲ್ಲಿ ನಾನು ಫಸ್ಟ್ ರಿಮೂವ್ ಮಾಡಿದ ಬೈಕು ಹಾರ್ಲಿ ಡೇವಿಡ್ಸನ್. ಯಾಕಂದ್ರೆ ಬೇಸಿಕಲಿ ಈ ತರದ್ ರಿಮೂವ್ ಮಾಡುವ ಟೈಮಲ್ಲಿ ನಾನು ಜಾವ ಲಿಸ್ಟಲ್ಲೂ ಇಟ್ಟಿರ್ಲಿಲ್ಲ.